Hey guys, good morning. Welcome back to Grace with Hema Shetty. Hope you are doing extremely well. ಗೈಸ್ ನೋಡಿ ಇವಾಗ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಅಂದರೆ ಎಂಟಿ ಸ್ಟಮಕ್ಕಲ್ಲಿ ಹೆಲ್ದಿ ಡಯಟ್ ಏನಿದೆಯಲ್ಲ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆಯದು ಹೆಲ್ತಿಗೆ. ಅದು ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋದು ABC ಜ್ಯೂಸ್, ಅಂದರೆ ಆಮ್ಲ, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಹಾಕಿ ಮಾಡಿರೋದು. ಆಮ್ಲದ ಬದಲಿಗೆ ನೀವು ಬೇಕಾದರೆ ಆ್ಯಪಲ್ಸ್ ರಿಪ್ಲೇಸ್ ಮಾಡ್ಕೋಬೋದು. ಆದ ನಂತರ ಆ್ಯಪಲ್ ಒಂದು ಕಟ್ ಪೀಸ್ ಮಾಡಿರೋದು 1 ಆ್ಯಪಲ್ ಮತ್ತು 3 ನೇರಳೆ ಹಣ್ಣು. ಈಗ ನೇರಳೆ ಹಣ್ಣಿನ ಸೀಸನ್ ಗೊತ್ತಲ್ವ ನಿಮಗೆ. ಸೊ ಎಲ್ಲಿ ನೋಡಿದ್ರು ನೇರಳೆ ಹಣ್ಣು ಇರುತ್ತೆ. ನೇರಳೆ ಹಣ್ಣು ಶುಗರ್ಗೆ ತುಂಬ ಒಳ್ಳೆಯದು, ಮತ್ತು ಡಯಟ್ ಮಾಡೋರಿಗೆ ಸಹ, ವೆಯ್ಟ್ ರೆಡ್ಯೂಸ್ ಮಾಡೋರಿಗೆ ಸಹ ತುಂಬ ಒಳ್ಳೆಯದಂತೆ, ಮತ್ತು ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ನೋಡಿ, ಇವತ್ತು ನಾನು ಬೆಳಿಗ್ಗೆ ಹೆಲ್ದಿ ಡಯಟ್ ತಗೊಂಡೆ. ತುಂಬ ಹೆಲ್ತಿಗೆ ಸಹ ಒಳ್ಳೆಯದು, ನಮ್ಮ ಬಾಡಿಗೆ ಸಹ ಸ್ವಲ್ಪ ಲೈಟ್ ಆಗಿರುತ್ತೆ. ಯಾಕಂದರೆ ಬೆಳಿಗ್ಗೆ ನನಗೆ ಹೆವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ಸೊ ಹಾಗಾಗಿ ಯೂಶ್ವಲಿ ನಾನು ಬ್ರೇಕ್ಫಾಸ್ಟ್ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಸೊ ಈ ಥರ ನಾವು ತಗೊಂಡಾಗ ಚೆನ್ನಾಗಿರುತ್ತೆ. ಆದ ನಂತರ ಜೋಳ, ಬೇಯಿಸಿರೋ ಜೋಳ, ಅದು ತುಂಬ ರಿಚ್ ಪ್ರೋಟೀನ್ ಇದೆ ಅದರಲ್ಲಿ, ಮತ್ತು ವಿಟಮಿನ್, ಫೈಬರ್ ಎಲ್ಲ ಇದೆ. ತುಂಬ ಒಳ್ಳೆಯದು ಜೋಳ ಹೆಲ್ತಿಗೆ. ಮತ್ತು ABC ಜ್ಯೂಸ್ ಬಿಡಿ, ನಿಂಗೆ ಹೇಳುವಾಗೆ ಇಲ್ಲ, ಅದರ ಬೆನಿಫಿಟ್ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ಇಲ್ಲದ್ರೆ ಬಟ್ ನಾನಿಲ್ಲಿ ಹಾಕಿರೋದು ಆ್ಯಪಲ್ ಬದಲಿಗೆ ಆಮ್ಲ ಹಾಕಿದ್ದೀನಿ. ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಹಾಕಿ ಮಾಡಿರೋದು. ಇದರಲ್ಲಿ ನಿಮಗೆ ಜಾಸ್ತಿ ವಿಟಮಿನ್ C ಸಿಗುತ್ತೆ, ಮತ್ತು ಕ್ಯಾಲ್ಶಿಯಮ್, ಮಿನರಲ್, ಪ್ರೋಟೀನ್ ಎಲ್ಲ ಸಿಗುತ್ತೆ. ಮತ್ತು ಡಯಟ್ ಮಾಡುವವರಿಗೆ ವೆಯ್ಟ್ ರೆಡ್ಯೂಸ್ ಮಾಡೋರಿಗೆ ತುಂಬ ಒಳ್ಳೆಯದು. ಬಟ್ ನಾನು ವೆಯ್ಟ್ ರೆಡ್ಯೂಸ್ ಮಾಡ್ತಾ ಇಲ್ಲ, ಬಟ್ ಹೆಲ್ತಿಗೆ ಒಳ್ಳೇದಂತಂದ್ರೆ ನಾನು ತಗೋತಾ ಇದ್ದೀನಿ. ಮತ್ತು ಇವಾಗ ನಿಮ್ಗೆ ಗೊತ್ತಲ್ಲ, ನೇರಳೆ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಇವಾಗ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಆದಷ್ಟು ನೇರಳೆ ಹಣ್ಣು ತಿನ್ನಿ. ಅಂದರೆ ಕಷಿ ನೇರಳೆ ಹಣ್ಣು ನಾನು ತಿಂತಾ ಇರೋದು, ತುಂಬಾ ಒಳ್ಳೆಯದು. ನನಗೆ ತುಂಬ ಇಷ್ಟ ಆಯಿತು. ತುಂಬ ಫ್ರೆಶ್ ಇತ್ತು, ಆಯಿತಾ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. 1/4 kgಗೆ 40 ರೂಪೀಸ್ ತಗೊಂಡಿದ್ದಾರೆ. ಮತ್ತು ಜೋಳ ಬೆಳಿಗ್ಗೆ ಯೂಶ್ವಲಿ ನಾನು ತಿನ್ನಲ್ಲ, ಬಟ್ ತಂದಿರೋದಿತ್ತು, ಹಾಗಾಗಿ ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿತ್ತು, ಆಯಿತಾ. ನಮಗೆ ಎಷ್ಟು ಬೇಕೋ ಅಷ್ಟೇ ಸಾಲ್ಟ್ ಹಾಕಿ ಬೇಯಿಸಬೇಕು. ಕುಕ್ಕರಲ್ಲಿ 1 ವಿಸಿಲ್ ಹೋದರೆ ಸಾಕಾಗುತ್ತೆ. ಬಟ್ ನನಗಂತೂ ಇವತ್ತಿನ ಬ್ರೇಕ್ಫಾಸ್ಟು ಸೂಪರ್ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಮಗೆ ಲೈಕ್ ಡಯಟ್ ಫುಡ್ ಥರನೇ ಇತ್ತು ಇದು. ಅಂದರೆ ಡಯಟ್ ಫುಡ್ ಥರ ಇತ್ತು ಅಲ್ಲ, ಡಯಟ್ ಫುಡ್ಡೇ ಇದು. ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಯಾವತ್ತೂ ಲೈಕ್ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿರೋದ್ರಿಂದ ಜಾಸ್ತಿ ಹೆಲ್ತಿಗೆ ಫೋಕಸ್ ಮಾಡಲ್ಲ. ಆಫೀಸ್ಗೆ ಲೇಟ್ ಆಗುತ್ತೆ, ಹಾಗೆ ಅದು ಈಗ ನನಗೆ ಆಫೀಸ್ ಸ್ಟಾರ್ಟ್ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ತಿನ್ನೋಕ್ಕೂ ಟೈಮ್ ಸಿಗಲ್ಲ. ಹಾಗಿರುವಾಗ ಈ ಥರ ಲೈಟ್ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ, ಮತ್ತು ಈಸಿಯಾಗಿರುತ್ತೆ, ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಒಂದು ಪ್ಲೇಟಲ್ಲಿ ಒಂದು ಫುಲ್ ಪ್ಲೇಟರ್ ಥರ ಕಾಣಿಸ್ತಾ ಇದೆ ನೋಡಿ, ಹೆಲ್ದಿ ಡಯಟ್ ಪ್ಲೇಟರ್ ಥರ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಕಲರ್ಫುಲ್ ಆಗಿದೆ ನೋಡೋಕ್ಕೆ, ಅಷ್ಟೇ ಟೇಸ್ಟಿಯಾಗಿದೆ, ಹೆಲ್ದಿಯಾಗಿದೆ. ಸೊ ಹಾಗಾಗಿ ನಾನು ಇವತ್ತು ಈ ಥರ ಬ್ರೇಕ್ಫಾಸ್ಟ್ ಮಾಡಿ ತಿಂದೆ. ಬಿಕಾಸ್ ನನಗೆ ಯೂಶ್ವಲಿ ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಇಷ್ಟನೇ ಆಗಲ್ಲ, ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ. ಬಟ್ ಈ ಥರ ಏನೋ ತಿಂದಾಗ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಚೇಂಜಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಫ್ರೂಟ್ಸ್ ಬಿಡಿ ಯಾವತ್ತೂ ತಿಂತೀನಿ ನಾನು, ಬಟ್ ಈ ಥರ ಒಂದು ಹೆಲ್ದಿ ಡಯಟ್ ಪ್ಲೇಟರ್ ಇರುತ್ತಲ್ಲ, ಆ ಥರ ಮಾಡಿ ಇವತ್ತು ತಿಂದಿರೋದು. ತುಂಬ ಇಷ್ಟ ಆಯಿತು, ನನಗೆ ಇಷ್ಟಪಟ್ಟು ತಿಂದೆ ನಾನು. ಗೈಸ್, ನೀವು ಸಹ ಅಷ್ಟೇ, ಯಾರು ಬ್ರೇಕ್ಫಾಸ್ಟ್ ಜಾಸ್ತಿ ತಿನ್ನಲ್ಲ, ಬಟ್ ಬ್ರೇಕ್ಫಾಸ್ಟ್ ತಿನ್ನಿ, ಅವಾಯ್ಡ್ ಮಾಡಬೇಡಿ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಸ್ಪೆಷಲಿ ನಮಗೆ ಮಾರ್ನಿಂಗ್ ಬೆಳಗಿನ ಬ್ರೇಕ್ಫಾಸ್ಟ್ ಏನು ಗೊತ್ತಾ, ನಮ್ಮ ಬ್ರೈನಿಗೆ ತುಂಬ ಒಳ್ಳೆಯದು. ಸೊ ಬ್ರೈನ್ ಮತ್ತು ಹಾರ್ಟಿಗೆ ತುಂಬ ಒಳ್ಳೆಯದು. ಸೊ ಬ್ರೇಕ್ಫಾಸ್ಟ್ ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಟ್ ನಿಮಗೆ ಟೈಮ್ ಏನಂದರೆ ಇಲ್ಲ ಅಂದರೆ ಈ ಥರ ಸಿಂಪಲಾಗಿ ಒಂದು ಹೆಲ್ದಿ ಡಯಟ್ ಥರ, ಒಂದು ಹೆಲ್ದಿ ಪ್ಲೇಟರ್ ಥರ ಮಾಡಿ ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮಗೆ ಇದರಲ್ಲಿ ಬೇಕಾದ ರಿಚ್ ಪ್ರೋಟೀನ್, ನ್ಯೂಟ್ರಿಷನ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನಾವು ಇಂಥ ಬ್ರೇಕ್ಫಾಸ್ಟ್ ಮಾಡಿದಾಗ ನಿಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಡಾಕ್ಟ್ರೇ ಹೇಳ್ತಾರೆ ಈ ಥರ ನಾವು ಜೋಳ ತಿಂದರೆ ಒಳ್ಳೆಯದು, ಮತ್ತು ಫ್ರೂಟ್ಸ್ ತಿಂದರೆ ಒಳ್ಳೆಯದು, ABC ಜ್ಯೂಸ್ ಎಲ್ಲ ಒಳ್ಳೆಯದಂತ. ಆದಷ್ಟು ಹೆಲ್ದಿ ಫುಡ್ ತಗೊಂಡು ಹೆಲ್ದಿಯಾಗಿರಿ. ನೋಡಿ, ಪ್ಲೇಟ್ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ, ಹಾಗೆ ಅಷ್ಟೇ ಹೆಲ್ದಿ ಕೂಡ.
ಸೊ ನನಗೆ ಅಂತೂ ಈ ಥರ ಇದು ಪ್ಲೇಟ್ ಈ ಥರ ಕಲರ್ಫುಲ್ಲಾಗಿ ನೋಡಿದಾಗನೇ ತಿನ್ನಬೇಕು ಅನಿಸುತ್ತೆ, ಇಷ್ಟ ಆಗುತ್ತೆ. ಮಾಮೂಲಿ ನಾವು ಬ್ರೇಕ್ಫಾಸ್ಟ್ ತಿಂತೀವಿ ಅಂದರೆ ಈಗ ದೋಸೆ, ಇಡ್ಲಿ, ಬೇರೆ ಏನೋ. ಬಟ್ ಈ ಥರ ಒನ್ಸ್ ಇನ್ ಎ ವೈಲ್ ಚೇಂಜಸ್ ಮಾಡ್ಕೊಳ್ಳಿ ನಿಮ್ಮ ಬ್ರೇಕ್ಫಾಸ್ಟಲ್ಲಿ. ಬಟ್ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ, ತುಂಬಾ ಒಳ್ಳೆಯದು, ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಸೊ ನನ್ನ ಪ್ಲೇಟ್ ನೋಡಿ ಒಂದು ಫುಲ್ ಕಂಪ್ಲೀಟ್ ಪ್ಲೇಟರ್ ಥರ ಇದೆ. ಸೊ ಸ್ಪೆಷಲಿ ಡಯಟ್ ಮಾಡೋರಿಗೆ ಸಹ ತುಂಬಾ ತುಂಬ ಒಳ್ಳೆಯದು. ಇದು ಒಂಥರ ಡಯಟ್ ಫುಡ್ ಅಲ್ಲ, ಹೆಲ್ದಿ ಡಯಟ್ ಅಂತಲೇ ಹೇಳ್ಬೋದು, ಆರೋಗ್ಯಕರವಾದ ಫುಡ್ಡು. ಸೊ ಈ ಥರ ಫುಡ್ ತಗೊಂಡು ಆರೋಗ್ಯವಾಗಿರಿ. ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತಿನ ಬ್ರೇಕ್ಫಾಸ್ಟ್ ಸೂಪರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಗೈಸ್, ಇದು ಇವತ್ತಿನ ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಇರುವ ಫುಡ್ಡನ್ನು ನೀವು ಬೇರೆ ಯಾವ ಫುಡ್ ಜೊತೆಗೆ ಸಹ ರಿಪ್ಲೇಸ್ ಮಾಡ್ಕೋಬೋದು, ಆ್ಯಸ್ ಪರ್ ಯೋರ್ ಕನ್ವೀನಿಯೆಂಟ್, ಆ್ಯಸ್ ಪರ್ ಯೋರ್ ರಿಕ್ವೈರ್ಮೆಂಟ್, ಆ್ಯಸ್ ಪರ್ ಯೋರ್ ನೀಡ್. ಓಕೆ, ಆ್ಯಸ್ ಪರ್ ಯೋರ್ ವಿಶ್, ನಿಮಗೆ ಏನು ಇಷ್ಟ ಅದು ನೀವು ಚೇಂಜಸ್ ಮಾಡ್ಕೋಬೋದು. ಸೊ ಒಂದೊಂದು ದಿವಸ ಒಂದೊಂದು ಫ್ರೂಟ್ಸ್ ಥರ ನೀವು ರಿಪ್ಲೇಸ್ ಮಾಡ್ಕೋಬೋದು. ABC ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ಈಗಾಗಲೇ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಚೆನ್ನಾಗಿದೆ. ಸೊ ಗೈಸ್, ಇಲ್ಲಿಗೆ ನಾನು ಈ ವ್ಲಾಗ್ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ಥರ ಒಂದು ಹೆಲ್ದಿ ಡಯಟ್, ಹೆಲ್ದಿ ಫುಡ್ ಮಾಡಿ ತಿನ್ನಿ, ಆರೋಗ್ಯವಾಗಿರಿ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. Stay healthy, stay happy. Thank you for watching. Lots of love.